ಇನ್ನು ಚಿನ್ನಯ್ಯ ಬಂಧನದ ಬಗ್ಗೆ ವೀರೇಂದ್ರ ಹೆಗ್ಗಡೆ ಅವರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸತ್ಯ ಬರಬೇಕಾಗಿತ್ತು, ಯಾವುದಾದ್ರೂ ಒಂದು ಸತ್ಯ ಹೊರಗಡೆ ಬರಬೇಕಾಗಿತ್ತು, ಆ ಸತ್ಯ ಹೊರಗಡೆ ಬರ್ತಾ ಇದೆ. ಈಗ ಧರ್ಮಸ್ಥಳದ ಬೆಂಬಲಕ್ಕೆ ನಿಂತಂತ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ. ಪ್ರಕರಣದ ತನಿಖೆ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಹೆಚ್ಚು ಮಾತನಾಡೋಲ್ಲ, ಸತ್ಯಗಳನ್ನ ತೊಳೆದು ಇಟ್ಟಂತಾಗಿದೆ. ಅಭಿಮಾನ ಹೀಗೆ ಇರಲಿ, ಎಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಆಶಿಸ್ತೇನೆ ಅಂತ ಹೇಳಿದ್ದಾರೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು. ಮೊನ್ನೆನೂ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಅವರು. ಸಾಕಷ್ಟು ಷಡ್ಯಂತ್ರವನ್ನ ಮಾಡಲಾಗ್ತಾ, ನಾವು ನಮ್ಮ ಸೇವೆಯನ್ನ ಅದಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. SIT ತನಿಖೆಯನ್ನ ಸ್ವಾಗತ ಮಾಡಿದ್ದೇವೆ ನಾವೀಗ ಆಲ್ರೆಡಿ ಅಂತಲೂ ಕೂಡ ಮೊನ್ನೆ ಮಾತನಾಡಿದ್ರು ರಾಜ್ಯಸಭಾ ಸದಸ್ಯ ಹಾಗೆ ಧರ್ಮಾಧಿಕಾರಿಗಳಾಗಿರುವಂತ ವೀರೇಂದ್ರ ಹೆಗ್ಗಡೆ. ಧನ್ಯವಾದಗಳು. ಹೆಚ್ಚು ಪಾತ್ರ ಟಿವಿ ಇಷ್ಟು ಕೊರಬಲ್ಲಿ ಹೆಚ್ಚು ಪಾತ್ರಜಿ ಭಾರಿ ಸಂತೋಷ ನಿಕ್ಲಿ ಬರ್ತೀನ ಹೋಗಿ ಬೆಂಬಲ ಪಟ್ಟೆ ಭಾರಿ ಸಂತೋಷ ಇದು ಸತ್ಯ ಬರೋದು ನಮ್ಮ ದಿಕ್ಕದಿಲ್ಲಕ್ಕಾದ ಪೂರ ಸತ್ಯ ಶಬ್ದ ಮಿತ್ರಕ್ಕೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದ ಸ್ವಾಮಿಲೆ ಆ ಆಶೀರ್ವಾದ ದೇವರ ಕ್ಷೇತ್ರದ ಇಚ್ಛನೆ ಪಡೆದಂತ ನಿಮ್ಮೆಲ್ಲ ಜನರಿಗೆ ಮಾಡ ನಾಯಕತ್ವ ಮಾದರಿಗಳ ಗೊತ್ತು ಎಲ್ಲರೂ ಜಯಿಸಿದ್ದಾರೆ. ಆರುಗ ಈ ನೇತೃತ್ವ ಈ ಕಾರ್ಯದ ಜಯ ಅವಳು ಮಾದರಿಗಳ ಜಯ ಅವಳನ್ನು ಮುಂದಿನ ಗುಣಸಂಗಮಾದ ಇಲ್ಲಿ ಪ್ರತ್ಯೇಕ ಅವಳು ಬಸ್ಸದ ಕೈದ ಪ್ರಯತ್ನ ವ್ಯವಸ್ಥೆ ಮಾಡ್ತಾನೆ. ಮಾತ್ರ ವಿಜಯ ಮಾಡ್ಕೊಂಡು ನಡೆಯಬಹುದು ಮನಸ್ಸು ಮಾಡ್ಕೊಂಡು ಉತ್ಸಾಹ ಇಲ್ಲಿ ಮಾದರಿಗೆ ಧನ್ಯವಾದಗಳು. ಹೆಚ್ಚು ಪಾತ್ರ ಟಿವಿ ಇಷ್ಟು ಕೊರಬಲ್ಲಿ ಹೆಚ್ಚು ಪಾತ್ರಜಿ ಭಾರಿ ಸಂತೋಷ ನಿಕ್ಲಿ ಬರ್ತೀನ ಹೋಗಿ ಬೆಂಬಲ ಪಟ್ಟೆ ಭಾರಿ ಸಂತೋಷ ಇದು ಸತ್ಯ ಬರೋದು ನಮ್ಮ ದಿಕ್ಕದಿಲ್ಲಕ್ಕಾದ ಪೂರ ಸತ್ಯ ಶಬ್ದ ಮಿತ್ರಕ್ಕೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದ ಸ್ವಾಮಿಲೆ ಆ ಆಶೀರ್ವಾದ ದೇವರ ಕ್ಷೇತ್ರದ ಇಚ್ಛನೆ ಪಡೆದಂತ ನಿಮ್ಮೆಲ್ಲ ಜನರಿಗೆ ಮಾಡ ನಾಯಕತ್ವ ಮಾದರಿಗಳ ಗೊತ್ತು ಎಲ್ಲರೂ ಜಯಿಸಿದ್ದಾರೆ. ಆರುಗ ಈ ನೇತೃತ್ವ ಈ ಕಾರ್ಯದ ಜಯ ಅವಳು ಮಾದರಿಗಳ ಜಯ ಅವಳನ್ನು ಮುಂದಿನ ಗುಣಸಂಗಮಾದ ಇಲ್ಲಿ ಪ್ರತ್ಯೇಕ ಅವಳು ಬಸ್ಸದ ಕೈದ ಪ್ರಯತ್ನ ವ್ಯವಸ್ಥೆ ಮಾಡ್ತಾನೆ. ಮಾತ್ರ ವಿಜಯ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ಧರ್ಮಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಸಾಕಷ್ಟು ತನಿಖೆ ಎಲ್ಲ ಆಗಿ ಈಗ ದೂರುದಾರನೇ ಆರೋಪಿ ಆಗಿರುವಂಥದ್ದು, ಆತನನ್ನೇ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಲಾಗ್ತದೆ. ಯಾವ ರೀತಿಯ ವಿಚಾರಣೆ ನಡೀತಾ ಇರುವಂಥದ್ದು, ಇನ್ನು ಯಾವೆಲ್ಲ ಸ್ಫೋಟಕ ಮಾಹಿತಿಗಳು ಈ ಸಂದರ್ಭದಲ್ಲಿ ಹೊರಗಡೆ ಬರ್ತಾ ಇದೆ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಕಳೆದ ಒಂದು ತಿಂಗಳಿಂದಲೂ ಕೂಡ ನಡೀತಾ ಇದ್ದಂತಹ ಊಹಾಪೋಹಗಳಿಗೆ ಒಂದು ತೆರೆ ಬಿದ್ದಂತೆ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಬುರುಡೆ ತಂದಂತಹ ವ್ಯಕ್ತಿಯ ಸಾಕಷ್ಟು ಬುರುಡೆಯನ್ನ ಬಿಟ್ಟಿದ್ದ, ತಾನು ಅನೇಕ ಶವಗಳನ್ನ ಹೂತಾಕಿದ್ದೆ ಅಂತ ಹೇಳಿದ್ದ, ಸಾಮೂಹಿಕವಾಗಿ ಶವ ಸಂಸ್ಕಾರ ಮಾಡಿದ್ದೆ ಅಂತ ಹೇಳಿದ್ದ, ಅತ್ಯಾಚಾರ ಆದಂತಹ ಶವಗಳನ್ನ ಹೂತಾಕಿದ್ದೆ ಅಂತ ಹೇಳಿದ್ದ. ಈ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಗೆ ಇದು ಕಾರಣ ಆಗಿತ್ತು. ದೇಶಾದ್ಯಂತಲೂ ಕೂಡ ಅಷ್ಟೇ ಧರ್ಮಸ್ಥಳದ ಬಗ್ಗೆ ಮಾತನಾಡುವಂತ ಒಂದು ಕೆಲಸ ಆಗ್ತಾ ಇತ್ತು. ಇದರ ಬಗ್ಗೆ ಕೂಲಂಕುಷವಾದ ತನಿಖೆಯನ್ನ ಮಾಡ್ಕೊಂಡು ಬಂದಂತ ವೇಳೆಯಲ್ಲಿ ಕೊನೆಗೆ ಬುರುಡೆ ತಂದಂತಹ ವ್ಯಕ್ತಿಯ ನಿಜ ಬಣ್ಣ ಏನು ಅನ್ನುವಂಥದ್ದು ಸದ್ಯಕ್ಕೆ ಬಯಲಾಗಿದೆ. ಇವತ್ತು ಆತನನ್ನ ಅರೆಸ್ಟ್ ಮಾಡ್ತಾರೆ. ಅನಾಮಿಕ ವ್ಯಕ್ತಿ ಅಲಿಯಾಸ್ ಚಿನ್ನಯ್ಯ ಎನ್ನುವಂತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿಕೊಂಡು ಆತನಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡ್ತಾರೆ. ತದನಂತರ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕರ್ಕೊಂಡು ಬಂದು ಈಗ ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿಯಲ್ಲಿ ಆತನನ್ನ ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಇದು ಇವತ್ತು ನಡೆದಂತಹ ಬೆಳವಣಿಗೆ ಆಯಿತು ಅಂತಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಏನ್ ಹೇಳ್ದ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಅಂತ ಹೇಳ್ಬೋದು. ಯಾಕಂದ್ರೆ ಆತ ಏನು ಕಳೆದ ತಿಂಗಳು ತಂದಂತಹ ಬುರುಡೆ ಏನಿತ್ತು, ಆ ಬುರುಡೆ ನಾನು ತಂದಿದ್ದಲ್ಲ ಅನ್ನುವಂಥದ್ದು ನಾನು ಹೇಳಿದ್ದಾನೆ. ಯಾಕಂದ್ರೆ ಆತ ಬುರುಡೆ ತಂದಂತಹ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನು ಕೂಡ ಅಷ್ಟೇ ಮಾಧ್ಯಮದವ್ರು ಕೊಡ್ತಾರೆ. ಆ ವಿಡಿಯೋವನ್ನ ಅಗೀತಿರುವಂತಹದ್ದು, ಬುರುಡೆಯನ್ನ ಈ ರೀತಿ ತಗೊಳ್ತಿರುವಂತಹದ್ದು, ಎಲ್ಲೋ ಒಂದು ಕಡೆ ಧರ್ಮಸ್ಥಳದಲ್ಲೇ ತಾನು ಹಗತೆ ತಂದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡಿದ್ರು. ಆದ್ರೆ ನಿಜವಾದಂತಹ ಬುರುಡೆ ಆತ ಧರ್ಮಸ್ಥಳದಲ್ಲಿ ಸಿಕ್ಕಿರಲ್ಲ, ಬದಲಾಗಿ ಒಂದು ಟೀಮ್ ನನಗೆ ಆ ಒಂದು ಬುರುಡೆಯನ್ನ ಕೊಟ್ಟಿತ್ತು. ಆ ಟೀಮ್ ಬುರುಡೆ ಕೊಡುತ್ತೆ. ಬುರುಡೆ ಕೊಟ್ಟಂತಹ ಬಳಿಕ ಅದನ್ನ ಒಂದು ಕಡೆ ಅಗದು ಊತ ಹಾಕ್ತಾರೆ. ತದನಂತರ ಅದೇ ಊತ ಹಾಕಿರುವಂತಹ ಬುರುಡೆಯನ್ನ ತಗೊಂಡು ಬಂದ್ಬಿಟ್ಟು SIT ಅವರಿಗೆ ಕೊಡೋದಕ್ಕೆ, ಅಂದ್ರೆ ಜಡ್ಜ್ಗೆ ಪೊಲೀಸರ ಮುಂದೆ ಕೊಡೋದಕ್ಕೆ ಹೇಳ್ತಾರೆ. ಅದರಂತೆ ನಾನು ಮಾಡಿದ್ದೀನಿ, ನನಗೂ ಆ ಬುರುಡೆಗೆ ಯಾವುದೇ ಸಂಬಂಧ ಇಲ್ಲ, ನಾನು ಹೂತ ಹಾಕಿರುವಂತಹ ಶವಗಳ ಬುರುಡೆ ಅಲ್ಲ,
ಒಂದು ಟೀಮ್ ನನಗೆ ಕೊಟ್ಟಂತಹ ಬುರುಡೆ ಅದು ಅನ್ನುವಂಥದ್ದನ್ನ ಆತ ತನಿಖೆ ವೇಳೆಯಲ್ಲಿ ಬಯಲು ಮಾಡ್ತಾನೆ. ಈ ಬಯಲು ಮಾಡಿದಂತಹ ವೇಳೆಯಲ್ಲಿ ಆ ಟೀಮ್ ಯಾವುದು ಅನ್ನುವಂಥದ್ರ ಬಗ್ಗೆ ಇಂಟ್ರೋಗೇಷನ್ ಶುರು ಮಾಡ್ತಾರೆ. ಆದ್ರೆ ಸ್ಪೆಸಿಫಿಕ್ ಆದಂತಹ ಒಂದಷ್ಟು ಹೆಸರುಗಳನ್ನ ಆತ ಹೇಳೋದಕ್ಕೆ ಮುಂದಾಗೋದಿಲ್ಲ. ಆದ್ರೆ ಖಂಡಿತ ಇದಕ್ಕೂ ನನಗೆ ಯಾವುದೇ ರೀತಿಯಂತ ಸಂಬಂಧ ಇಲ್ಲ. ಒಂದು ಟೀಮ್ ನನಗೆ 1.5 ವರ್ಷದ ಹಿಂದೆ ಅಪ್ರೋಚ್ ಮಾಡ್ತಾರೆ. 1.5 ವರ್ಷದಿಂದಲೂ ಕೂಡ ಅಷ್ಟೇ ಒಂದು ಪ್ಲಾನ್ ಅನ್ಕೊಂಡಂತದ್ದು ಆಗ್ತಾನೆ ಬರ್ತಿರುತ್ತೆ. ಯಾವ ರೀತಿಯಾಗಿ ಎಕ್ಸಿಕ್ಯೂಟಿವ್ ಮಾಡಬೇಕು, ಹೇಗೆ ಬುರುಡೆಯನ್ನ ತಗೊಂಡ್ ಬರಬೇಕು, ಬುರುಡೆ ತಂದಂತ ಬಳಿಕ ನನ್ನ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿರ್ಬೇಕು, ನನಗೆ ಪೊಲೀಸರು ಏನ್ ಕ್ರಾಸ್ ಕ್ವಶನ್ಸ್ ಕೇಳ್ತಾರೆ ಅದಕ್ಕೆ ನಾನು ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು, ಯಾವ ಸ್ಪಾಟ್ ಗಳನ್ನ ತೋರಿಸಬೇಕು, ಎಲ್ಲೆಲ್ಲಿ ಗುಂಡಿಗಳನ್ನ ಹಾಗಿಸ್ಬೇಕು, ಹೀಗೆ ಪ್ರತಿಯೊಂದು ಕೂಡ ನನಗೆ ಅವ್ರು ಯಾವ ರೀತಿಯಾಗಿ ಡೈರೆಕ್ಷನ್ ಮಾಡಿದ್ರು ಆ ಡೈರೆಕ್ಷನ್ ಅಂತ ನಾನು ನಡ್ಕೊಂಡು ಬಂದಿದ್ದೀನಿ. ಬಿಟ್ರೆ ನನಗೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂಥದ್ದು ಹೇಳಿದರೆ, ಜೊತೆಗೆ ಒಂದಷ್ಟು ಹಣ ಕೊಟ್ಟಿರುವಂತದ್ರ ಬಗ್ಗೆ ಕೂಡ ಹೇಳಿದ್ದೇನೆ. ಆದ್ರೆ ಸ್ಪೆಸಿಫಿಕ್ ಆಗಿ ಎಷ್ಟು ಹಣ ಅನ್ನುವಂಥದ್ರ ಬಗ್ಗೆ ಇನ್ನೂ ಯಾವುದೇ ಖಚಿತವಾದಂತಹ ಮಾಹಿತಿ ಸಿಕ್ಕಿಲ್ಲ. ಈಗ SIT ಕಚೇರಿಯಲ್ಲಿ ಆ ಬುರುಡೆಯ ಹಿಂದಿನ ಗ್ಯಾಂಗ್ ಯಾವುದು ಅನ್ನುವಂಥದ್ದನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇರುವಂತಹದ್ದು. ಯಾಕಂದ್ರೆ ಆತನೇ ಹೇಳಿರುವಂತಹ ರೀತಿಯಲ್ಲಿ ಬುರುಡೆ ಅನ್ನುವಂಥದ್ದು ಅವ್ರು ನನಗೆ ಕೊಟ್ಟರು, ಅವ್ರು ಕೊಟ್ಟಂತಹ ವೇಳೆಯಲ್ಲಿ ಹೇಳಿರುವಂತದ್ದು ಏನು ಅಂತಂದ್ರೆ ಇದೊಂದು 24 ವರ್ಷದ ಯುವತಿಯ ಬುರುಡೆ ಅನ್ನುವಂಥದ್ದನ್ನ ಹೇಳು. ಜೊತೆಗೆ ಆ ಒಂದು ಯುವತಿ ಅತ್ಯಾಚಾರ ಆದಂತಹ ಸ್ಥಿತಿಯಲ್ಲಿ ಸಿಕ್ಕಿದ್ಲು. ಆ ಒಂದು ಯುವತಿಯನ್ನು ಅದೇ ದಿನನೇ ಯಾವುದೇ ರೀತಿಯಂತ ಪೋಸ್ಟ್ ಮಾರ್ಟಮ್ ಕೂಡ ಆಗದ ರೀತಿಯಲ್ಲಿ ನನ್ನ ಮಣ್ಣು ಮಾಡಕ್ ಹೇಳಿದ್ರು. ಆ ರೀತಿಯಾಗಿ ನಾನು ಹೋಗಿ ಮಣ್ಣು ಮಾಡಿದ್ದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಮೇಲೆ ಆತ ಇಷ್ಟು ದಿನ ಸ್ಟಿಕ್ ಆನ್ ಆಗಿದ್ದ. ಜೊತೆಗೆ ಆತ ಡೇ 1 ಇಂದಲೂ ಕೂಡ ಹೇಳ್ತಿರುವಂತ ಇಲ್ಲ ಖಂಡಿತವಾಗಿ ಯುವತಿಯ ಬುರುಡೆಯೇನೆ ಅಂತ. ಯಾಕಂದ್ರೆ ಆತನಿಗೆ ಗೊತ್ತಿಲ್ಲ ಅದು ಯಾವ ಬುರುಡೆ ಅವ್ರು ಕೊಟ್ರು ಅಂತೇಳಿ. ಆದ್ರೆ ಅದನ್ನ FSL ಕಳಿಸ್ತಾರೆ. FSL ಕಳಿಸಿದಾಗ ಮೊದಲನೇ ಫೇಲ್ಯೂರ್ ಅನ್ನ ಒಂದು ಮಾಸ್ಕ್ ಮ್ಯಾನ್ ಅನ್ನುವಂತ ಕಾಣ್ತಾನೆ. ಯಾಕಂದ್ರೆ ಅದು ಯುವತಿಯ ಬುರುಡೆ ಅಲ್ಲ, ಬದಲಾಗಿ 30 ವರ್ಷದ ಹಳೆಯ ಪುರುಷನ ಬುರುಡೆ ಅನ್ನುವಂಥದ್ದು. ಆಗ ಎಲ್ಲೋ ಒಂದು ರೀತಿ ಆತನಿಗೆ ಒಂದು ರೀತಿ ಏನಾಗ್ತಿದೆ ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡಕ್ ಬರ್ತಾನೆ. ಇದಾಂತ ಬಳಿಕ ಇನ್ನೊಂದು ಪ್ಲಾನ್ ಬಿ ಅನ್ನುವಂಥದ್ದು ಈ ಲೊಕೇಶನ್ಸ್ ತೋರಿಸುವಂಥದ್ದು. ಯಾಕಂದ್ರೆ ಈಗ ಸ್ಪಾಟ್ ನಂಬರ್ 1, 2, 3 ಅಂತ ಏನ್ ತೋರಿಸಿದ್ದ ಆ ರೀತಿಯಲ್ಲಿ 17 ಸ್ಪಾಟ್ ಗಳನ್ನ ತೋರಿಸ್ತಾನೆ. 17 ಸ್ಪಾಟ್ ಗಳನ್ನ ಹಾಗಾದ್ರೆ ಅಲ್ಲಿ ಮೂಳೆ ಸಿಗುತ್ತೆ ಅನ್ನುವಂಥದ್ದು ಈತನ ಒಂದು ಭ್ರಮೆ. ಇಲ್ಲೇನು ಅಂತಂದ್ರೆ 17 ಸ್ಪಾಟ್ಗಳಿದೆಯಲ್ಲ, ಆಲ್ಮೋಸ್ಟ್ ಎಲ್ಲಾ ಸ್ಪಾಟ್ಗಳಲ್ಲೂ ಕೂಡ ಅಷ್ಟೇ ಗ್ರಾಮ ಪಂಚಾಯಿತಿಯ ದಾಖಲೆಗಳಲ್ಲಿರುವಂತಹ ಸ್ಪಾಟ್ಗಳು. ಅಲ್ಲಿ ಗ್ರಾಮ ಪಂಚಾಯತಿ ಅವರು ಪರ್ಮಿಷನ್ ತಗೊಂಡು ಅಲ್ಲಿ ಒಂದಷ್ಟು ಶವಗಳನ್ನು ಹೂತಾಕಿರುವಂಥದ್ದು. ಯಾಕಂದ್ರೆ ಅದು ಒಂದು ಅಪರಿಚಿತ ಶವ, ಯಾರು ಕೂಡ ಮನೆಯವರು ಐಡೆಂಟಿಫೈ ಆಗಿರಲ್ಲ. ಜೊತೆಗೆ ಕಂಪ್ಲೀಟ್ ಆಗಿ ಡಿಕಂಪೋಸ್ ಸ್ಥಿತಿಯಲ್ಲಿರುವಂತಹ ಶವಗಳನ್ನ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ರು. ಅಲ್ಲೇ ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನ ಶವ ಸಂಸ್ಕಾರವನ್ನು ಕೂಡ ಮಾಡ್ತಿದ್ರು. ಅಂತಹ ಪ್ಲೇಸ್ ಗಳನ್ನೇ ಈತ ತೋರಿಸ್ತಾನೆ. ಯಾಕಂದ್ರೆ ಅಲ್ಲೇನಾದ್ರೂ ಅವಶೇಷಗಳು ಸಿಕ್ತು ಅಂತಂದ್ರೆ ಅದು ನಾನೇ ಹೂತಾಕಿರುವಂತಹದ್ದು, ಇದ್ಯಾವುದು ಕೂಡ ಪೋಸ್ಟ್ ಮಾರ್ಟಮ್ ಆಗಿರಲಿಲ್ಲ ಅನ್ನುವಂತ ಒಂದು ರೀತಿಯಂತ ಸ್ಟೇಟ್ಮೆಂಟ್ ಮೇಲೆ ನಿಲ್ಲೋಣ ಅನ್ನುವಂತ ಒಂದು ಲೆಕ್ಕಾಚಾರಕ್ಕೆ ಮುಂದಾಗಿದ್ದ. ಆದ್ರೂ ಆತ ತೋರಿಸಿದ ಪ್ಲೇಸ್ಗಳಲ್ಲಿ ಯಾವುದೇ ರೀತಿಯ ಅಂತ ಕಳೆಬರ ಸಿಗೋದಿಲ್ಲ, ಯಾವುದೇ ಮೂಳೆಗಳು ಸಿಗೋದಿಲ್ಲ. ಆಗ ಆತನಿಗೆ ಏನು ಕಾನ್ಫಿಡೆಂಟ್ ಲೆವೆಲ್ ಅನ್ನುವಂಥದ್ದು ಹೇಗೆ ಹೈ ಲೆವೆಲ್ ಇರ್ತೋ ಲೋ ಲೆವೆಲ್ಗೆ ಬರುತ್ತೆ. ಇವತ್ತಿನ ಆತನ ಕಾನ್ಫಿಡೆಂಟ್ ಯಾವ ರೀತಿಯಾಗಿತ್ತು ಅಂತಂದ್ರೆ, ಜಡ್ಜ್ ಮುಂದೆ ಆತ ಹೋದಂತ ವೇಳೆಯಲ್ಲಿ ಕಂಪ್ಲೀಟ್ ಆಗಿ ನರ್ವಸ್ ಆಗಿದ್ದಾನೆ. ಏನ್ ಹೇಳ್ಬೇಕು ಅನ್ನೋಂತ ಕೂಡ ತೋಚ್ತಿರಲ್ಲ. ತನ್ನ ಫೈನಾನ್ಷಿಯಲಿ ಕಷ್ಟಗಳನ್ನ ಆತ ಹೇಳ್ಕೊಳಕ್ ಜಡ್ಜ್ ಮುಂದೆ ಮುಂದಾಗ್ತಾನೆ. ಅಂದ್ರೆ ಆ ಮಟ್ಟಕ್ಕೆ ಆತ ಇವತ್ತು ವೀಕ್ ಆಗಿರುವಂತದ್ದು. ಇಷ್ಟು ದಿನ ಎದೆ ಉಬ್ಬಿಸ್ಕೊಂಡು ಓಡಾಡ್ತಿದ್ದಂತಹ ಮಾಸ್ಕ್ ಮ್ಯಾನ್ ಇವತ್ತು ಮಾಸ್ಕ್ ಅನ್ನ ಕಳಿಸಿದ್ದಾರೆ. ಆತ ಚಿನ್ನಯ್ಯ ಅನ್ನುವಂಥದ್ದು ಹೇಳಿದ್ದಾರೆ. ಇವತ್ತು ಕೋರ್ಟ್ ಮುಂದೆ ಉಬ್ಬಿಸ್ಕೊಂಡು ಹೋದಂತ ಸಂದರ್ಭದಲ್ಲಿ ದೊಡ್ಡ ಬೆಂಬಲ ಸಿಕ್ಕಿತ್ತು. ಅದರ ಜೊತೆಗೆ ತುಂಬಾ ಜನ ಲಾಯರ್ಸ್ಗಳು ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಅವ್ರೇನು ಒಂದಾದ್ರ ಮೇಲೆ ಒಂದು ಸ್ಟೇಟ್ಮೆಂಟ್ಗಳನ್ನು ರಿಲೀಸ್ ಮಾಡುವಂಥದ್ದು, 22ನೇ ತಾರೀಕು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದಂಥ ಸಂದರ್ಭದಲ್ಲಿ ಅದು ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಹಿಂದೂ ದೇವಾಲಯದಲ್ಲಿ ಮಾಸ್ ಮರ್ಡರ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಸಿ ಬಳಿಯುವಂಥ ಕೆಲಸ ಕೂಡ ಆಗಿತ್ತು. ಅವ್ರು ಯಾರು ಕಾಣಿಸ್ಕೊಳ್ಳೇ ಇಲ್ವಾ ಇವತ್ತು ಕೋರ್ಟ್ನಲ್ಲೆಲ್ಲ? ಹಾಗೆ ಈತ ಎಲ್ಲೋದ್ರು ಬಂದ್ರು ಕಾಣಿಸ್ಕೊಳ್ತಾ ಇದ್ರಲ್ಲ, ಇಲ್ಲಿ ಆ ಕೋರ್ಟ್ನ ಆವರಣದಲ್ಲೂ ಕೂಡ ಇದ್ರ ಇಲ್ವಾ? ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಆರಂಭಿಕ ಹಂತದಲ್ಲಿ ಕೇಸ್ನ ಒಂದು ಡೆವಲಪ್ಮೆಂಟ್ ನೋಡ್ತಾ ಹೋದಂತ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗಿದ್ದಂತೂ ನಿಜ. ಯಾಕಂದ್ರೆ ಒಂದು ಧರ್ಮಸ್ಥಳ ಅಂತ ಪವಿತ್ರವಾದಂತಹ ಕ್ಷೇತ್ರದಲ್ಲಿ ಈ ರೀತಿಯಾಗಿ 100 ಶವಗಳನ್ನು ಹೂತಾಕಿದ್ದಾರೆ. ಯಾರಿಗೂ ಕೂಡ ಅಷ್ಟೇ ಗೊತ್ತೇ ಇಲ್ಲ ಒಂದು ಅತ್ಯಾಚಾರ ಆಗಿದ್ದಾವೆ, ಕೊಲೆ ಆಗಿದೆ ಅಂತಂದಾಗ ದೊಡ್ಡ ಮಟ್ಟದ ಸುದ್ದಿ ಅದು. ಆ ಒಂದು ನಿಟ್ಟಿನಲ್ಲಿ ಎಲ್ಲರ ಚಿತ್ತನೂ ಕೂಡ ಅಷ್ಟೇ ಧರ್ಮಸ್ಥಳದತ್ತ ಬಂದಿತ್ತು. ಈ ಒಂದು ವೇಳೆಯಲ್ಲಿ SIT ಅವರು ಕೂಡ ಅಷ್ಟೇ ಈತ ಹೇಳ್ತಿರುವಂತದ್ದು ನಿಜನ ಅನ್ನುವಂತ ಒಂದು ಲೆಕ್ಕಾಚಾರಕ್ಕೆ ಬಂದ್ಬಿಟ್ರು. ಅದೇ ಕಾರಣಕ್ಕೋಸ್ಕರ 5 ಅಡಿಯಾಗಿ ಅಂದ್ರೆ 5 ಅಡಿ ಆಗಿತ್ತಿದ್ರು, 20 ಅಂದ್ರೆ 20 ಅಡಿ ಆಗಿತ್ತಿದ್ರು. ಒಂದು ಕಡೆ ಅಂತೂ ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ, ಸ್ಪಾಟ್ ನಂಬರ್ 13 40 ಅಡಿಯಷ್ಟು ಮಣ್ಣು ಹಾಗಿತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಅವನ ಕಾನ್ಫಿಡೆಂಟ್ ಯಾವ ರೀತಿಯಾಗಿತ್ತು, SIT ಅವರು ಆತನ ಮಾತಿನ ಮೇಲೆ ಯಾವ ರೀತಿ ನಂಬಿಕೆಯನ್ನ ಇಟ್ಕೊಂಡಿದ್ರು ಅಂತೇಳಿ. 40 ಅಡಿ ಮಣ್ಣಾಗಿದ್ರು ಕೂಡ ಅಷ್ಟು ಏನು ಸಿಗೋದಿಲ್ಲ, ಕಲರ್ ಅಂತ ಮಣ್ಣು ಸಿಗುತ್ತೆ ಹೊರತು ಬೇರೆ ಏನು ಕೂಡ ಸಿಗೋದಿಲ್ಲ. ಆವಾಗ SIT ಅವರಿಗೆ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ, ಇಲ್ಲ ಈತ ಹೇಳ್ತಿರುವಂತದ್ದೆಲ್ಲವೂ ಕೂಡ ಅಷ್ಟೇ ಸುಳ್ಳು ಅಂತ. ಆ ಒಂದು ಟೈಮ್ ನಲ್ಲಿ ಮಣ್ಣಾಗಿರುವಂತ ವೇಳೆಯಲ್ಲಿ ಕೂಡ ಈತನ ಪರ ಅಡ್ವೊಕೇಟ್ಸ್ ಯಾಕ್ತಾರೆ, ಇಲ್ಲ ಅಲ್ಲಿ ಏನೋ ಯಾವ್ದೋ ಮನೆ ಹೊಡೆದಿರುವಂತ ಮಣ್ಣು ಹಾಕ್ಬಿಟ್ಟಿದ್ದಾರೆ, ಅಲ್ಲಿ ಸಾಕ್ಷ್ಯನಾಶ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ನಿಜಕ್ಕೂ ಕೂಡ ಅಷ್ಟೇ ಇವತ್ತು ಆಶ್ಚರ್ಯ ಅನ್ಸುತ್ತೆ. ಆತ ಕೋರ್ಟ್ಗೆ ಕರ್ಕೊಂಡು ಬಂದಂತ ಟೈಮ್ ನಲ್ಲಿ ಆಗಿರ್ಬೋದು, ಆತನನ್ನು ಅರೆಸ್ಟ್ ಮಾಡಿದಂತ ಟೈಮ್ ನಲ್ಲಿ ಆಗಿರ್ಬೋದು, ಮೆಡಿಕಲ್ ಮಾಡಿಸಂತ ಟೈಮ್ ನಲ್ಲಿ
ಯಾರೊಬ್ರು ಕೂಡ ಆತನ ಜೊತೆಯಲ್ಲಿರಲಿಲ್ಲ. ಆತ ಏಕಾಂತವಾಗಿ ಇನ್ವೆಸ್ಟಿಗೇಷನ್ ಫೇಸ್ ಮಾಡ್ತಿದ್ದೆ ಎಷ್ಟು ದಿನ, ಅದೇ ರೀತಿಯಲ್ಲಿ ಏಕಾಂತವಾಗಿದ್ನ ಹೊರತು ಆತನ ಜೊತೆಯಲ್ಲಿ ಯಾರೂ ಇರಲಿಲ್ಲ. ಆದ್ರೆ ಆತ ಹೇಳ್ತಾ ಇರುವಂತದ್ದು, ನನ್ನ ಜೊತೆಯಲ್ಲಿ ಒಂದು ಟೀಮ್ ಇದೆ, ನನ್ನೊಂದು ಗುಂಪಿದೆ, ಆ ಗುಂಪು ಹೆಂಗ್ ಡೈರೆಕ್ಟ್ ಮಾಡ್ತಿತ್ತೋ ಆ ರೀತಿಯಾಗಿ ನಾನು ಹೋಗ್ತಾ ಇದ್ದೆ, ನಾನು ಕೇವಲ ಪಾತ್ರಧಾರಿ ಅಷ್ಟೇ, ಸೂತ್ರಧಾರ ಅನ್ನುವಂಥದ್ದು ಟೀಮು ಅನ್ನುವಂಥದ್ದು ಹೇಳಿದರೆ. ಈಗ ಟೀಮ್ ಯಾವುದು ಅನ್ನುವಂಥದ್ರ ಬಗ್ಗೆ ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಬಹುತೇಕ ಇನ್ನೊಂದೆರಡು ದಿನದಲ್ಲಿ ಆ ಟೀಮ್ನ ಸಂಪೂರ್ಣವಾದಂತಹ ರೂಪರೇಷೆ ಮಾಡಿರುವಂತವ್ರು, ಆ ಟೀಮ್ ನಲ್ಲಿ ಇರುವಂತವ್ರು, ಅವರ ಮುಖವಾಡ ಕೂಡ ಅಷ್ಟೇ ಬಯಲಾಗುವಂತಹ ಸಾಧ್ಯತೆಗಳು ಇನ್ನೇನು ಸ್ವಲ್ಪ ದಿನದಲ್ಲಾಗುತ್ತೆ ಅಂತಾನೆ ಹೇಳ್ಬೋದು. ಓಕೆ ಮಂಜು, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಇನ್ನು ಮಾಸ್ ಮ್ಯಾನ್ ಅಣ್ಣನನ್ನ ಕೂಡ ವಶಕ್ಕೆ ಪಡೆದಿರುವಂತದ್ದು SIT. ಚೆನ್ನಯ್ಯನ ಅಣ್ಣ ತಾನಾಸಿಯನ್ನ SIT ವಶಕ್ಕೆ ಪಡೆದಿರುವಂತದ್ದು, ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮೊನ್ನೆನೂ ಕೂಡ ವಿಚಾರಣೆಯನ್ನ ಮಾಡಲಾಗಿತ್ತು. ಆತನಿಗೆ ಇಬ್ರು ಅಣ್ಣಂದಿರು, ಒಬ್ರು ಈಗ ಆಲ್ರೆಡಿ ಸಾವನ್ನಪ್ಪಿರುವಂತದ್ದು, ಇನ್ನೊಬ್ಬರ ವಿಚಾರಣೆ ಈಗ ಆಲ್ರೆಡಿ ಆಗಿತ್ತು. ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದಂತ ಚಿನ್ನಯ್ಯನ ಅಣ್ಣ ತಾನಾಸಿ ಕೆಲಸ ಮಾಡ್ತಾ ಇದ್ದಂತ ಜಾಗಕ್ಕೇನೆ ಹೋಗಿ ಕರೆ ತಂದಿರುವಂತದ್ದು ಪೊಲೀಸರು. SIT ಕಚೇರಿಯಲ್ಲಿ ತಾನಾಸಿಯ ವಿಚಾರಣೆಯನ್ನ ಮಾಡಲಾಗ್ತದೆ. ಮೊನ್ನೆನೂ ಕೂಡ ಅಷ್ಟೇ ಸುಮಾರು ಒಂದು 4-5 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಗಿತ್ತು. ಅವರ ಅಣ್ಣನೂ ಕೂಡ ಅಷ್ಟೇ ಹೇಳಿದ್ರು ಸ್ಪಷ್ಟವಾಗಿ, ಆತ ಹೇಳ್ತಾ ಇರುವಂಥದ್ದು ಕಂಪ್ಲೀಟ್ಲಿ ಸುಳ್ಳು ಅನ್ನುವಂಥ ರೀತಿಯಾದಂಥ ಸ್ಟೇಟ್ಮೆಂಟೇ ಇತ್ತು. ಯಾಕೆಂದ್ರೆ ನಾವು ಶವನ್ನ ಉಳುವಂಥ ಸಂದರ್ಭದಲ್ಲಿ ಏನೇನೆಲ್ಲ ಪ್ರೊಸೀಜರ್ಗಳಿತ್ತು ಅಲ್ಲ, ಆ ಪ್ರೊಸೀಜರ್ ಪ್ರಕಾರನೇ ಊತಿರುವಂಥದ್ದು ಅನ್ನುವಂಥದ್ದನ್ನ ಕೂಡ ಇವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಮತ್ತೊಬ್ಬ ರಾಜು ಅನ್ನುವಂಥ ವ್ಯಕ್ತಿನೂ ಕೂಡ ಅನಾಮಿಕ ಹೇಳಿದ ಒಂದು ಸ್ಟೇಟ್ಮೆಂಟ್ ಇತ್ತಲ್ಲ, ಅದಕ್ಕೆ ಕಂಪ್ಲೀಟ್ ಆಗಿ ತದ್ವಿರುದ್ಧವಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು. ಈಗ ತಾನಾಸಿಯನ್ನ ಕರೆದು ವಿಚಾರಣೆಯನ್ನ ಮಾಡಲಾಗ್ತದೆ, ವಶಕ್ಕೆ ಪಡ್ಕೊಂಡಿದ್ದಾರಂತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು, ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಂಜು, ಮೊನ್ನೆನೂ ಕೂಡ ಈತನ ಅನಾಮಿಕನ ಅಣ್ಣನನ್ನ ಅಂದ್ರೆ ಚಿನ್ನಯ್ಯನ ಅಣ್ಣನನ್ನ ವಿಚಾರಣೆ ಮಾಡಲಾಗಿತ್ತು. ಮತ್ತೊಮ್ಮೆ ಅವರನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು ಯಾವ ಉದ್ದೇಶಕ್ಕೆ, ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಇದೆಯಲ್ಲ, ಇವರು ಕೂಡ ಇದರ ಹಿಂದೆ ಏನಾದರೂ ಭಾಗಿಯಾಗಿದ್ದಾರೆ ಅನ್ನುವಂಥ ಕಾರಣನ ಅಥವಾ ಏನು ಅಂತ? ಪೃಥ್ವಿ, ಸದ್ಯಕ್ಕೆ ಈ ಚಿನ್ನಯ್ಯ ಅವರ ಸಹೋದರ ತಾನಾಸಿಯನ್ನು ಕೂಡ ಅಷ್ಟೇ ಈಗ SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಇಲ್ಲಿ ಪ್ರಮುಖವಾದಂತಹ ಟರ್ನಿಂಗ್ ಪಾಯಿಂಟ್ ಇವರ ಒಂದು ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಚಿನ್ನಯ್ಯ ಹೇಳ್ತಿರುವಂತದ್ದು ಪ್ರತಿಯೊಂದು ಕೂಡ ಅಷ್ಟೇ ಸುಳ್ಳು ಅಂತ ಮೊದಲನೇದಾಗಿ ವಿಟ್ನೆಸ್ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಈ ಚಿನ್ನಯ್ಯ ಅವರ ಸಹೋದರ. ಹೀಗಾಗಿ ಆತನಿಂದಲೂ ಕೂಡ ಈಗ ಹೇಳಿಕೆಯನ್ನ ದಾಖಲೆ ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಮುಖಾಮುಖಿ ಕೂಡಿಸಿ ವಿಚಾರಣೆ ಮಾಡುವಂತ ಸಾಧ್ಯತೆನೂ ಕೂಡ ಇರುವಂತದ್ದು ಇಲ್ಲಿ. ಯಾಕಂದ್ರೆ ಇವತ್ತ ಹೇಳ್ತಿದ್ದ ಮಾಸ್ಕ್ ಮ್ಯಾನ್ ಹೇಳ್ತಿದ್ದ, ನಾನು ಒಬ್ನೇ ಇರಲಿಲ್ಲ, ಶವಗಳನ್ನು ಊತ ಹಾಕುವ ಸಂದರ್ಭದಲ್ಲಿ ನನ್ನ ಸಹೋದರನೂ ಇದ್ದ, ಜೊತೆಗೆ ರಾಜು ಎಂಬಾತನೂ ಇದ್ದ ಅನ್ನುವಂಥದ್ದನ್ನ ಹೇಳಿದ್ದ. ಆ ಒಂದು ಕಾರಣಕ್ಕೋಸ್ಕರ ಅವರೆಲ್ಲರನ್ನೂ ಕೂಡ ಅಷ್ಟೇ ಕರೆದು ಇಂಟ್ರಾಗೇಷನ್ ಮಾಡಿದ್ರು, ಸಪರೇಟ್ ಆಗಿ ಇಂಟ್ರಾಗೇಷನ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಈತನ ನಿಜ ಬಯಲೆ, ಈತ ಹೇಗಿರ್ತಿದ್ದ ಅನ್ನುವಂಥದ್ರ ಬಗ್ಗೆ ಅವರು ಹೇಳಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಈತ ಶವಗಳ ಮೇಲಿನ ಚಿನ್ನಾಭರಣ ಕೂಡ ಅಷ್ಟೇ ಕದೀತಾ ಇದ್ದ. ಆ ಒಂದು ಕಾರಣಕ್ಕೋಸ್ಕರ ಧರ್ಮಸ್ಥಳದಿಂದ ಈತನನ್ನ ಓಡಿಸಲಾಯಿತು ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು. ಬಹುಶಃ ಈಗ ಮತ್ತೆ ಆತನಿಂದ ಇನ್ನೊಂದಷ್ಟು ಸ್ಟೇಟ್ಮೆಂಟ್ಸ್ಗಳ ಅಗತ್ಯತೆಯೂ ಕೂಡ ಇರಬಹುದು, ಅಥವಾ ಯಾವುದಾದ್ರೂ ಒಂದು ಹಣಕಾಸಿನ ಟ್ರಾನ್ಸಾಕ್ಷನ್ಸ್ ಏನಾದರೂ ಆಗಿದ್ರೆ. ಯಾಕಂದ್ರೆ ತನ್ನ ಸಹೋದರ ಅನ್ನಂತ ವೇಳೆಯಲ್ಲಿ ಏನಾದರೂ ದುಡ್ಡು ಏನಾದರೂ ಆತ ಕೇಳಿದಾಗ ಈತ ಏನಾದರೂ ಸಹಾಯ ಮಾಡಿದ್ರೆ, ಯಾಕಂದ್ರೆ ಆತ ಉಜಿರೆಗೆ ಬಂದು 1.5 ವರ್ಷ ಆಗಿದೆ ಅಂತ ಈಗಾಗಲೇ ಹೇಳಿದ್ದಾನೆ. 1.5 ವರ್ಷದಿಂದಲೂ ಕೂಡ ಏನಾದರೂ ಒಂದಷ್ಟು ಹಣಕಾಸಿನ ವ್ಯವಹಾರ ಏನಾದರೂ ಇಬ್ಬರ ಮಧ್ಯೆ ಆಗಿತ್ತು ಅಂತಂದ್ರೆ ಅದರ ರಿಲೇಟೆಡ್ ಆಗಿ ಕೂಡ ಎನ್ಕ್ವೈರಿ ಮಾಡೋದಕ್ಕೆ ಕರೆದಿರುವಂತಹ ಸಾಧ್ಯತೆ ಇದೆ. ಆದ್ರೆ ತಾನಾಸಿನ ಯಾವ ಕಾರಣಕ್ಕೋಸ್ಕರ SIT ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದಂತ ಮಾಹಿತಿ ಸಿಕ್ಕಿಲ್ಲ. ಬಹುತೇಕ ಹೇಳಿಕೆಯ ಸಂಬಂಧವಾಗಿ ಆತನನ್ನ ಕರೆಸ್ಕೊಂಡಿರುವಂತಹ ಚಾನ್ಸಸ್ ಇದೆ. ಜೊತೆಗೆ 1994 ಇಂದ 2014 ವರೆಗೂ ಕೂಡ ಅಷ್ಟೇ ಈತ ಏನೆಲ್ಲ ಮಾಡ್ತಿದ್ದ, ಏನೆಲ್ಲ ವ್ಯವಹಾರಗಳು ಮಾಡ್ತಿದ್ದ, ಯಾವ ರೀತಿಯ ಶವಗಳನ್ನ ಹೂತಾಕ್ತಿದ್ದ ಅನ್ನುವಂಥದ್ರ ಬಗ್ಗೆ ಆತನಿಂದಲೂ ಕೂಡ ಅಷ್ಟೇ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಳ್ಳುವಂತಹ ಚಾನ್ಸಸ್ ಇರುವಂತದ್ದು. ಯಾಕಂದ್ರೆ ಮೊನ್ನೆ ಕೂಡ ಅಷ್ಟೇ ಆತನ ಎನ್ಕ್ವೈರಿ ಮಾಡಿದ್ರು, ಸುಮಾರು 6-7 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದ್ರು. ಅವತ್ತು ಕೂಡ ಅಷ್ಟೇ ಒಂದಷ್ಟು ವಿಚಾರಗಳನ್ನ ಆತ ಹೇಳಿದ್ದ. ಇದಾದಂತ ಬಳಿಕ ಆತನ ನಾವು ವಾಪಸ್ ಕಳಿಸಿದ್ರು. ಮತ್ತೆ ಏನಾದರೂ ತನಿಖೆಯ ಭಾಗವಾಗಿ ನಮ್ಗೆ ಅವಶ್ಯಕತೆ ಇತ್ತು ಅಂತ ನಾವು ಕರಿತೀವಿ ಅಂತ ಹೇಳಿದ್ರು. ಅದರಂತೆ ಇವತ್ತು ಆತ ಗ್ರಾಮ ಪಂಚಾಯತಿಯಲ್ಲಿ ಕೆಲಸಕ್ಕೆ ಅಂತ ಹೋದಂತ ವೇಳೆಯಲ್ಲಿ ಆತನನ್ನ ಕರ್ಕೊಂಡು ಬಂದು ಇಂಟ್ರೋಗೇಷನ್ ಮಾಡ್ತಿದ್ದಾರೆ. ಒಂದು ವೇಳೆ ಏನಾದರೂ ಆ ರಿಲೇಟೆಡ್ ಆಗಿ ಎನ್ಕ್ವೈರಿ ಮಾಡ್ತಿದ್ದಾರೆ, ಅಥವಾ ಈ ಬುರುಡೆ ಅನ್ನುವಂಥ ತಂದ್ರಲ್ಲ, ಇವರು ಒಂದು ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡು ಮಾಧ್ಯಮದೆಲ್ಲ ಕೊಟ್ರಲ್ಲ, ಆ ಒಂದು ಬುರುಡೆ ತಂದಂತಹ ಸಂದರ್ಭದಲ್ಲೂ ಅಥವಾ ವಿಡಿಯೋ ಚಿತ್ರೀಕರಣ ಮಾಡಿರುವಂತಹ ವ್ಯಕ್ತಿ ಯಾರು ಅಂತಲೂ ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಅದರ ರಿಲೇಟೆಡ್ ಆಗಿ ಏನಾದರೂ ಕರ್ಕೊಂಡು ಬಂದು ಇಂಟ್ರಾಗೇಷನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಬಹುತೇಕಿನ ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಮಂಜು, ನಿಮ್ಮೆಲ್ಲ ಮಾಹಿತಿ